ಹಲೋ ಮುಂದರ್ಗಿ ಪೀಪಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ರಾಯಲ್ ಇವೆಂಟ್ ಜರ್ನಿ. ಸೊ ಗಾಯ್ಸ್, ಇವತ್ತು ನಾನು ನಮ್ಮ ಇವೆಂಟ್ ಜರ್ನಿನ ಹೇಗೆ ಸ್ಟಾರ್ಟ್ ಮಾಡಿದ್ವಿ ಅಂತ ಹೇಳ್ತೀನಿ. ಎಲ್ಲದಕ್ಕಿಂತ ಫಸ್ಟು ಇವನು ಶಿವು, ನನ್ನ ಈ ಜರ್ನಿಯ ಪಾರ್ಟ್ನರ್. ನಾವು ಹೆಣ್ಮಕ್ಳು ಗೊತ್ತಲ್ಲ, ನಮ್ಮ ಕಣ್ಣು ಯಾವಾಗಲೂ ಬಟ್ಟೆ ಅಂಗಡಿ ಮೇಲೆ ಹೋಗೋದು. ಬಟ್ ಏನು ಮಾಡೋದು, ಎಲ್ಲ ಆಸೆಗಳನ್ನ ಕಂಟ್ರೋಲ್ ಮಾಡಿಕೊಂಡು ನಮ್ಮ ಒಂದು ಸ್ಮಾಲ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋಕ್ಕೆ ಬೇಸಿಕಲಿ ಯಾವ್ಯಾವ ಥಿಂಗ್ಸ್ ಬೇಕೋ ಆ ಜಾಗನ ಹುಡ್ಕೊಂಡು ಹೋದ್ವಿ. ಶಾಪ್ ಅಂತೂ ಫುಲ್ ಆಫ್ ಫ್ಲವರ್ಸ್, ಫುಲ್ ಕಲರ್ಫುಲ್. ನಮಗೆ ನೋಡಿದ್ದೆಲ್ಲ ತಗೋಬೇಕು ಅಂತ ಅನ್ನಿಸ್ತಿತ್ತು. ಬಟ್ ಸ್ಟಾರ್ಟಿಂಗ್ ಅಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅಂತ ಹೇಳಿ ನಮ್ಗೆ ಎಷ್ಟು ನೆಸೆಸಿಟಿ ಇದೆಯೋ ಅದನ್ನಷ್ಟೇ ಸೆಲೆಕ್ಟ್ ಮಾಡಿಕೊಂಡು ಶಾಪ್ ಓನರ್, ಅವನಂತೂ ಮಾರ್ವಾಡಿ, ರಾಜಸ್ಥಾನದವನು. ಅವನಿಗೆ ಕನ್ನಡ ಬರಲ್ಲ, ನಮಗೆ ಹಿಂದಿ ಬರಲ್ಲ. ಹಾಗೋ ಈಗೋ ಪಾನಿಪುರಿ ಬಯ್ಯನ ಜೊತೆ ಮಾತಾಡಿ ಸ್ವಲ್ಪ ಹಿಂದಿ ಕಲ್ತಿದ್ದೆ. ಬಯ್ಯ ಅಂತ ಮಸ್ಕ ಹೊಡ್ಕೊಂಡು ಒಂದು ಸ್ವಲ್ಪ ರೇಟ್ ಕೂಡ ಬಾರ್ಗೇನ್ ಮಾಡಿಕೊಂಡು ಒಂದಷ್ಟು ಸಾಮಾನುಗಳನ್ನ ಶಾಪಿಂಗ್ ಮಾಡಿದ್ವಿ. ಅಲ್ಲೇ ಆ ಗ್ಯಾಪಲ್ಲಿ ಒಂದು ಸೆಲ್ಫಿ ತೊಗೊಂಡೆ. ನೆಕ್ಸ್ಟು ಇನ್ನೊಂದು ಶಾಪಿಗೆ ಹೋದ್ವಿ. ಅಲ್ಲಿ ಬರೀ ಟಾಯ್ಸು, ಟೆಡ್ಡಿ ಬೇರ್ಸು. ಸೊ ಅಲ್ಲಿಗೆ ಹೋದ ತಕ್ಷಣ ನೆನಪಾಗಿದ್ದು ಒಂದೇ, ಯಪ್ಪ ನನ್ನ ಮಕ್ಕಳನ್ನ ಬಿಟ್ಟು ಬಂದು ಒಳ್ಳೆ ಕೆಲಸ ಮಾಡಿದೆ. ಇಲ್ಲ ಅಂದಿದ್ರೆ ಕಾರ್ ತುಂಬ ಗೊಂಬೆಗಳನ್ನೇ ತುಂಬ್ಕೊಂಡೋಗಿ ಗೊಂಬೆ ಅಂಗಡಿ ಓಪನ್ ಮಾಡಬೇಕಾಗಿತ್ತು. ಹೇಗೋ ಹೊಟ್ಟೆನೂ ತುಂಬ ಹಸ್ತಿತ್ತು. ಜೋಳದ ರೊಟ್ಟಿ ಊಟ ಮಾಡಿ ಎಲ್ಲ ಸಾಮಾನುಗಳನ್ನು ಕಾರೊಳಗೆ ಹಾಕ್ಕೊಂಡು, ನನಗೆ ಕುತ್ಕೊಳ್ಳೋಕೆ ಜಾಗ ಇರಲಿಲ್ಲ, ಹೇಗೋ ಅಡ್ಜಸ್ಟ್ ಮಾಡಿಕೊಂಡು ನಮ್ಮ ಒಂದು ಜರ್ನಿನ ಫಸ್ಟ್ ಶಾಪಿಂಗ್ ಮುಗಿಸಿದ್ವಿ. ಥ್ಯಾಂಕ್ ಯು.